ಶ್ರೀ ಗುರುಭ್ಯೋ ನಮಃ. ನಾವೀಗ ತತ್ವಪ್ರಕಾಶಕದಲ್ಲಿ ಸಿದ್ಧಾಂತ ಸೂತ್ರಮವತಾರ ವ್ಯಾಜಷ್ಟೇ ಅದನ್ನು ನೋಡ್ತಾ ಇದ್ವಿ. ಅತ ಇತಿ ಅದನ್ನು ಮುಂದೆ ನಾವು ನೋಡಬೇಕಾಗಿದೆ. ಭಾಷ್ಯದಲ್ಲಿ ಯಯೇಷ ಆದಿತ್ಯ ಪುರುಷ ಸೋಹಮಸ್ಮಿ ಸಯೇವಾಹಮಸ್ಮಿ ಇತ್ಯಾದೌ ಅಂತ ಒಂದು ಆದಿಶಬ್ದ, ಅಗ್ನಿನಾಮೇವ ಅಂತ ಬಹುವಚನ, ಆದಿತ್ಯಾದಿಸ್ಥತ್ವಂ ಅಂತ ಬಹುವಚನ, ಆದಿತ್ಯಾದಿ ಅಂತ ಇನ್ನೊಂದು ಆದಿಶಬ್ದ, ಇಷ್ಟಲ್ಲಿದೆ ಅಂತ ಹೇಳಿದ್ದಾರೆ. ಅನೇಕ ಪಾಠಗಳಲ್ಲಿ ಅದು ತಪ್ಪಿ ಹೋಗಿದೆ ಅಂತ ಕೂಡ ಹೇಳಿದ್ದೆ. ಜಯಚಿತ್ರ ಪಾಠದಲ್ಲಿ ಅದು ಎರಡೂ ಅಲ್ಲಿ ಬಂದಿರೋದ್ರಿಂದ ಜಯಚಿತ್ರ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಗ್ನಿನಾಮೆಂಬ ಬಹುವಚನ ಮತ್ತು ಆದಿಪದ ದ್ವಯ ಅಂತ ಹೇಳಿ. ಆದ್ರಿಂದ ಆದಿಪದ ಇರುವಂತಹ ಭಾಷ್ಯ ಪಾಠವನ್ನು ನಾವು ಪರಿಗ್ರಹ ಮಾಡಬೇಕು ಅಂತ ಹೇಳಿದ್ದೆ. ಅದರಿಂದ ಎಲ್ಲಿಯಾದ್ರೂ ಇದೆ ಅದನ್ನು ತಿದ್ಕೊಳ್ಳಿ. ಅದಷ್ಟೇ ಅಲ್ಲ, ಈಗ ಜಯತೀರ್ಥರು ಆದಿಪದ ದ್ವಯ ಅಂತ ಹೇಳಿದ್ದಾರೆ ಅನ್ನೋದು ಮಾತ್ರ ದೊಡ್ಡ ವಿಷಯ ಅಲ್ಲ. ಬರೇ ಭಾಷ್ಯವನ್ನು ಗಮನಿಸಿದ್ರು ಕೂಡ ಆದಿತ್ಯಸ್ಥತ್ವಂ ಅಂತ ಅನ್ನೋದು ತಪ್ಪಾಗ್ತದೆ. ಯಾಕೆಂದ್ರೆ ಏಷ ಆದಿತ್ಯ ಪುರುಷ ಸೋಹಮಸ್ಮಿ ಸಯೇವಾಹಮಸ್ಮಿ ಇತ್ಯಾದವು ಅಂತಿದೆ. ಇತ್ಯಾದವು ಅಂದ್ರೆ ಒಟ್ಟು 3 ವಾಕ್ಯ. ಆದಿತ್ಯ ಪುರುಷ ಸೋಹಮಸ್ಮಿ, ಚಂದ್ರಮಸಿ ಪುರುಷ ಸೋಹಮಸ್ಮಿ, ವಿದ್ಯುತಿ ಪುರುಷ ಸೋಹಮಸ್ಮಿ ಅಂತ ಹೀಗೆ 3 ಇದೆ. 3 ವೇದವಾಕ್ಯಗಳು. ಆ 3 ವೇದವಾಕ್ಯಗಳನ್ನು ತಗೊಂಡು ಮುಂದೆ ಅಗ್ನಿನಾಮ, ಈ ಅಗ್ನಿಗಳು ಇದ್ದಾರೆ. ಎಲ್ಲಿದ್ದಾರೆ ಅಂದ್ರೆ ಬರೇ ಆದಿತ್ಯನಲ್ಲಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವೇದವಾಕ್ಯಗಳು 3 ಇವೆ, ಅಗ್ನಿಗಳು 3 ಇವೆ. ಅವೆಲ್ಲವೂ ಸೇರಿ ಒಬ್ಬರೇ ಆದಿತ್ಯನಲ್ಲಿರುವುದಲ್ಲ. ಆದಿತ್ಯನಲ್ಲಿ, ಚಂದ್ರನಲ್ಲಿ, ವಿದ್ಯುತ್ತಿನಲ್ಲಿ. ಜಯತೀರ್ಥ ಪಾಠ ಆ ಕಡೆ ಇರಲಿ. ಮೂಲ ವೇದವಾಕ್ಯ ಗಮನಿಸಿದ್ರು ಕೂಡ 3 ವೇದವಾಕ್ಯಗಳು 3 ಅಗ್ನಿಗಳ ಬಗ್ಗೆ ಹೇಳ್ತಾ ಇವೆ. ಅವೆಲ್ಲವೂ ಸೇರಿ ಆದಿತ್ಯನಲ್ಲೇ ಇವೆ ಅಂತ ಹೇಗೆ ಹೇಳ್ತವೆ? ಅದು ಸರಿಯಲ್ಲ. ಒಂದೊಂದು ವೇದವಾಕ್ಯ ಒಂದೊಂದು ಅಗ್ನಿಯನ್ನ ಆದಿತ್ಯನಲ್ಲಿದೆ, ಚಂದ್ರನಲ್ಲಿದೆ, ವಿದ್ಯುತ್ತಿನಲ್ಲಿದೆ ಅಂತ ಹೇಳ್ತದೆ. ಆದ್ರಿಂದ ಜಯತೀರ್ಥ ವಾಕ್ಯವನ್ನು ನೀವು ಪರಿಗಣನೆ ಮಾಡ್ರಿ ಬಿಡ್ರಿ, ಆದಿತ್ಯಾದಿಸ್ಥತ್ವಂ ಅಂತ ಅಲ್ಲಿ ಬಹುವಚನ ಇರುವುದೇ, ಆದಿಶಬ್ದ ಇರುವುದೇ ಮುಖ್ಯ. ಎಲ್ಲಿಯಾದ್ರೂ ಇದ್ರೆ ಅದನ್ನ ಇಲ್ಲದೆ ಹೋದ್ರೆ ಅದನ್ನ ಆದಿತ್ಯಾದಿಸ್ಥತ್ವಂ ಅಂತ ತಿಳ್ಕೊಳ್ಳಿ. ಕಳೆದ ದಿವಸ ಅದನ್ನು ಹೇಳಿದ್ದೆ, ಇನ್ನೊಂದ್ಸರಿ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ ಅಷ್ಟೇ. ಟೀಕಾವಾಕ್ಯದಲ್ಲಿ ಅತ ಇತಿ ವಿಷ್ಣುರೇವ ಚಕ್ಷುರಂತರಃ, ಚಕ್ಷುಸ್ಸಿನೊಳಗಿರುವವನು ಯಾರು? ವಿಷ್ಣುವೇ ಆಗಿದ್ದಾನೆ. ಯಾಕೆಂದ್ರೆ ಏತದ್ ಅಮೃತಮೇ ಅಭಯಂ ಇತಿ ಅಮೃತತ್ವ ಅಭಯತ್ವ ಉಕ್ತೇಹೇ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಗುರು ಸತ್ಯಕಾಮ ಜಾಬಾಲ ಉಪಕೋಸಲನಿಗೆ ಹೇಳಿದ ಮಾತಿನಲ್ಲಿದೆ. 3 ಜನ ಅಗ್ನಿಗಳು ಹೇಳಿದ ಮಾತಿನಲ್ಲಿ ಅದಿಲ್ಲ. ಏಷಃ ಅಂತರಿಕ್ಷಣಿ ಪುರುಷೋ ದೃಶ್ಯತೆ ಏಷ ಆತ್ಮ ಇತಿ ಹೋವಾಚ ಅಂತ ಏನಿದೆಯಲ್ಲ, ಅದಾದ್ಮೇಲೆ ಏತದ್ ಅಮೃತಂ ಅಭಯಂ ಏತದ್ ಬ್ರಹ್ಮ ಅಂತ ಹೀಗೆ 3 ವಿಶೇಷಣಗಳನ್ನು ಅವನಿಗೆ ಕೊಟ್ಟಿದ್ದಾರೆ. ಏತದ್ ಅಮೃತಂ ಅಂದ್ರೆ ಸ್ವತಃ ನಿತ್ಯ ಮುಕ್ತ, ಅಭಯಂ ಭಯರಹಿತ, ಮತ್ತು ಬ್ರಹ್ಮ ಅಂದ್ರೆ ಗುಣಪೂರ್ಣ ಅಂತ ಹೀಗೆ ಅವನಿಗೆ 3 ವಿಶೇಷಣ ಕೊಟ್ಟಿದ್ದಾರೆ. ಅದಕ್ಕಿಂತ ಮೊದಲಿನ ವೇದವಾಕ್ಯ ನಾವು ನೋಡಿದ್ದೀವಿ, ಇದನ್ನು ನೋಡಿದ್ದೀವಿ. ಈ ತರ ಕೊಟ್ಟಿರುವುದರಿಂದ ಅಮೃತತ್ವ, ಅಭಯತ್ವ, ಬ್ರಹ್ಮತ್ವ ಇತ್ಯಾದಿ ಗುಣವುಳ್ಳವನು ಯಾರು? ಅವೆಲ್ಲ ಭಗವಂತನದೇ ಗುಣಗಳು ಹೊರತು ಅಗ್ನಿಯ ಗುಣಗಳಲ್ಲ ಅಂತ ತಾತ್ಪರ್ಯ. ಅಮೃತತ್ವಾದೇಶ್ಚ ವಿಷ್ಣಾವೇ ಉಕ್ತೇಹೇ. ಅಮೃತತ್ವ, ಅಭಯತ್ವ ಮೊದಲಾದ ಗುಣಗಳು ವಿಷ್ಣುವಿನಲ್ಲೇ ಬರೋದು ಸಾಧ್ಯ. ಅದೆಲ್ಲಿ ಬಂದಿದೆ ಅಂದ್ರೆ ತ್ರಿಪಾದಸ್ಯ ಅಮೃತಂ ದಿವಿ ಅಂತ ತೈತ್ರಿ ಪುರುಷ ಸೂಕ್ತ ಮೊದಲಾದ ಕಡೆ ಅಸ್ಯ ಅಮೃತಂ ತ್ರಿಪಾತ್ ದಿವಿ, ಈ ಭಗವಂತನ ಅಮೃತಂ ನಾಶರಹಿತವಾದ ತ್ರಿಪಾತ್ 3 ಸ್ವರೂಪಗಳು ಅಂತ ಹೀಗೆಲ್ಲ ಅಂದು ವರ್ಣನೆ ಮಾಡಿದ್ದಾರೆ. ಮತ್ತೆ ಅಭಯಂ ತಿತೀರ್ಷತಾಂಪಾರಂ ನಾಚಿಕೇತಂ ಶಕೇಮಸಿ ಅಂತ ಇದು ಕಾಟಕ ಉಪನಿಷತ್ತು. ತಿತೀರ್ಷತಾಂಪಾರಂ ಸಂಸಾರ ಸಾಗರವನ್ನು ದಾಟಲಿಕ್ಕೆ ಬಯಸುವ ವ್ಯಕ್ತಿಗಳಿಗೆ ಇದೊಂದು ಪಾರ. ಈ ಭಗವಂತ ಅವನು ಅಭಯನಾಗಿದ್ದಾನೆ ಅಂತ ಹೀಗೆಲ್ಲ ಬಂದಿದೆ. ನಚ ಅಗ್ನೇಹೇ ಅಮೃತತ್ವಾದಿ ಉಪಪತ್ಯತೆ. ಈ ಅಗ್ನಿಗೆ, ಈ 3 ಜನ ಅಗ್ನಿಗಳಿಗೆ ಅಮೃತತ್ವ, ಅಭಯತ್ವ, ಬ್ರಹ್ಮತ್ವ ಮೊದಲಾದವುಗಳು ಸರಿ ಹೊಂದೋದಿಲ್ಲ ಅವರಿಗೆ ಅಂತ ತಾತ್ಪರ್ಯ. ಯಾಕೆ? ಅದನ್ನು ಇನ್ನೂ ಒಂದು ವೇದವಾಕ್ಯದಿಂದ ಹೇಳ್ತಾರೆ. ಪರಿಹ್ಯೇನಂ ಮ್ರಿಯಂತೆ ವಿದ್ಯುತ್ ವೃಷ್ಟಿಶ್ಚಂದ್ರಮಾ ಆದಿತ್ಯೋಗ್ನಿ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಇತ್ಯಾದಿ ಶ್ರುತೇ ಇತಿ ಭಾವಃ. ಇವರೆಲ್ಲರೂ ಕೂಡ ನಾಶ ಉಳ್ಳವರಾಗಿದ್ದಾರೆ. ಅಗ್ನಿಯು ಕೂಡ ನಾಶವುಳ್ಳವನೇ ಆಗಿದ್ದಾನೆ.
ಅದನ್ನು ಎಲ್ಲಿ ವರ್ಣನೆ ಮಾಡಿದ್ದಾರೆ ಅಂದ್ರೆ ಈ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಅಂತ ತೈತರಿಯ ಉಪನಿಷತ್ತಿದೆ. ಇಲ್ಲಿ ಪರಮಾತ್ಮನ ಮಹಿಮೆಯನ್ನ ವರ್ಣಿಸಿದ್ದಾರೆ. ಭೀಷಾಸ್ಮಾತ್, ಅಸ್ಮಾತ್ ಭೀಷ, ಈ ಭಗವಂತನ ಭಯದಿಂದ ಅಗ್ನಿಯು ಇಂದ್ರನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ತಮ್ಮ ತಮ್ಮ ಜವಾಬ್ದಾರಿಯಲ್ಲಿದ್ದಾರೆ ಅಂತ ಅದರ ಅರ್ಥ. ಅಗ್ನಿ ಮೃತ್ಯುರ್ಧಾವತಿ ಪಂಚಮ ಇತಿ ಅಂತ ಅಲ್ಲಿ ಮುಂದೆ ಬಂದಿದೆ. ನಮಗಲ್ಲಿ ಅಗ್ನಿ ಅಂತ ಎಲ್ಲಿ ಬರ್ತದಲ್ಲ ಅಷ್ಟು ಸಾಕು. ಇವನ ಭಯದಿಂದಲೇ ಅಗ್ನಿ ಕೆಲಸ ಮಾಡ್ತಾ ಇದೆ ಅಂತ ಇದು ತೈತರಿಯ ಉಪನಿಷತ್ತು. ಪರಿಹ್ಯೇನ ಮ್ರಿಯಂತೆ ವಿದ್ಯುತ್ ದೃಷ್ಟಿಶ್ಚಂದ್ರಮ ಆದಿತ್ಯೋಗ್ನಿ ಅನ್ನೋದು ಒಂದು ವೇದವಾಕ್ಯ. ಅದು ಎಲ್ಲಿದೆ ಅಂತ ನನಗೆ ಸಿಗಲಿಲ್ಲ, ತುಂಬಾ ಹುಡುಕಿದೆ ನಾನು ಕೂಡ, ಆದ್ರೆ ಸಿಗಲಿಲ್ಲ. ನಿಮ್ಗೆ ಎಲ್ಲಿಯಾದ್ರೂ ಇದೇ ಟಿಪ್ಪಣಿಗಳಲ್ಲಿ ಎಲ್ಲಿಯಾದ್ರೂ ಇದ್ದಿರಬಹುದು, ಆದ್ರೆ ನನಗೆ ಗಮನಕ್ಕೆ ಅದು ಇಲ್ಲಿ ಕಾಣಲಿಲ್ಲ ನಾನು. ಆದರೆ ಇದಕ್ಕೆ ಸಮಾನವಾದ ವೇದವಾಕ್ಯಗಳು ಕೆಲವು ಐತರೆಯ ಬ್ರಾಹ್ಮಣದಲ್ಲಿ ಮತ್ತೆ ತೈತರಿಯ ಉಪನಿಷತ್ತಿನಲ್ಲೂ ಇದಕ್ಕೆ ಸಮಾನವಾದ ಮತ್ತೊಂದಿದೆ. ಪರಿಹ್ಯೇನಂ ಮ್ರಿಯಂತೆ ಆಯ್ತು. ಅರ್ಥ ಏನಂದ್ರೆ ನೋಡಿ, ಧೀಶಾಸ್ಮಾದ್ ಅಗ್ನಿಶ್ಚೇಂದ್ರಶ್ಚ ಅನ್ನುವಲ್ಲಿ ಪರಮಾತ್ಮನ ಬಗ್ಗೆ ಹೇಳ್ತಿದ್ದಾರೆ. ಪರಮಾತ್ಮನಿಗೆ ಹೆದರಿ ಅಗ್ನಿ ಇಂದ್ರ ಮೊದಲಾದ ಕೆಲಸ ಮಾಡ್ತಾರೆ ಅಂತ. ಇಲ್ಲಿ ಮುಖ್ಯ ಪ್ರಾಣನ ಬಗ್ಗೆ ಹೇಳ್ತಾರೆ. ಏನಂ ಅದು ಪೂರ್ವಾಪರ ನೋಡಿದ್ರೆ ಮುಖ್ಯ ಪ್ರಾಣ ಗೊತ್ತಾಗ್ತದೆ, ಇಲ್ಲಿ ಹೋದ್ರೆ ಕನ್ಫ್ಯೂಸ್ ಆಗ್ತದೆ. ವೇದವಾಕ್ಯಕ್ಕೆ 2-3 ಅರ್ಥಗಳಿರೋದ್ರಿಂದ ಮುಖ್ಯ ಪ್ರಾಣನ ಪರವಾಗಿಯೂ ಅರ್ಥ ಮಾಡಬಹುದು, ಭಗವತ್ ಪರವಾಗಿಯೂ ಅರ್ಥ ಮಾಡಬಹುದು, ಅದು ವಿಷಯ ಬೇರೆ. ಅಂತೂ ನೀವು ನೋಡುವಲ್ಲೆಲ್ಲ ಮುಖ್ಯ ಪ್ರಾಣ ಅಂತ ಕೊಟ್ಟಿರ್ತಾರೆ. ಪರಿಹ್ಯೇನಂ ಮ್ರಿಯಂತೆ, ಈ ಮುಖ್ಯ ಪ್ರಾಣನನ್ನ ಅನುಸರಿಸಿ ಅವನ ಸೂಚನೆಗೆ ಅನುಸಾರವಾಗಿ ಅವನ ಬಲಕ್ಕನುಸಾರವಾಗಿ ಇವರೆಲ್ಲರೂ ನಾಶ ಹೊಂದುತ್ತಾರೆ. ಯಾರವರು? ವಿದ್ಯುತ್ತಿನ ದೇವತೆ, ವೃಷ್ಟಿಯ ದೇವತೆ, ಚಂದ್ರ, ಆದಿತ್ಯ, ಅಗ್ನಿ, ಇವರೆಲ್ಲರೂ ಕೂಡ ನಾಶ ಹೊಂದುತ್ತಾರೆ, ಮುಖ್ಯ ಪ್ರಾಣದಿಂದ ಮರಣ ಹೊಂದುತ್ತಾರೆ ಅಂತ ಬಂದಿದೆ. ತೈತರಿಯ ಉಪನಿಷತ್ತಿನಲ್ಲಿ ಇದಕ್ಕೆ ಸಮಾನವಾದ ಮಾತಿದೆ. ಪರಿಯೇನ ಮ್ರಿಯಂತೆ ದುಷಂತ ಸಪತ್ನಾಹ ಪ್ರಿಯೇ ಪ್ರಿಯಾ ಭ್ರಾತೃವ್ಯಾ ತಸ್ಮಾತ್ ಬ್ರಹ್ಮಣ ಪರಿಮರ ಇತ್ಯುಪಾಸೀತ ಅಂತ ಹೀಗೆಲ್ಲ ಇದೆ. ಸಮಾನವಾದ ಕೆಲವು ಮಾತುಗಳಿವೆ. ಅದು ಪ್ರಾಯ ಮುಖ್ಯ ಪ್ರಾಣನ ಮಹಿಮೆಯನ್ನೇ ವರ್ಣನೆ ಮಾಡುವುದು. ಆದರೆ ಈ ವೇದವಾಕ್ಯ ಅದು ಐತರೇಯ ಬ್ರಾಹ್ಮಣ ಇತ್ಯಾದಿ ಕಡೆ ಎಲ್ಲೆಲ್ಲೋ ಇದಕ್ಕೆ ಸಮಾನವಾದ ಕೆಲವು ಮಾತು ಬರ್ತವೆ ಹೊರತು ಪೂರ್ಣವಾಗಿ ನನಗೆ ಇದಕ್ಕೆ ಹೊಂದಾಣಿಕೆ ಆಗುವಂಥ ಮಾತು ಎಲ್ಲೂ ಕಾಣಲಿಲ್ಲ. ನಿಮಗೆಲ್ಲ ಸಿಕ್ಕರೆ ಅದನ್ನ ತಿಳಿಸಿ. ಅಂತೂ ಈ ಥರ ವರ್ಣನೆ ಮಾಡಿದ್ದಾರೆ. ಇವೆಲ್ಲ ಯಾರ ಕುರಿತಾಗ ಆಗಬೇಕು? ಈ ಎಲ್ಲ ಗುಣಗಳಿರುವುದು ಭಗವಂತನಲ್ಲಿ ಮಾತ್ರ. ಅಗ್ನಿ ಮುಖ್ಯ ಪ್ರಾಣನಿಗೆ ಭಯ ಪಡ್ತಾನೆ ಅಂತಿದೆ. ಆ ಮುಖ್ಯ ಪ್ರಾಣ ಅನುಸರಿಸಿರುವುದು ಭಗವಂತನನ್ನ. ಆದ್ರಿಂದ ಇವ್ಯಾವು ಕೂಡ ಅಲ್ಲಿ ಸರಿ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ತೃತೀಯ ಭಾವ ಯದೇವಂ ನಿರವಕಾಶತ್ವ ಅನೇಕತ್ವಾಭ್ಯಾಂ ಬಲವಲ್ಲಿಂಗ ಬಲಾತ್ ಚಕ್ಷುರಂತಸ್ಥಸ್ಯ ವಿಷ್ಣುತತ್ವ ನಿಶ್ಚಯ ಕಿಮು ತದಾ ಉಭಯಥಾಪಿ ಬಲವತ್ ಸೂಚಿತೋಪಿ ಭಾವೇನ ಇತಿ ಭಾವೇನ ಸೂತ್ರಾಂತಂ ಪ್ರಕಾರಾಂತರೇಣ ವ್ಯಾಚಷ್ಟೆ. ಅಲ್ಲಿ ಅಂತರ ಉಪಪತ್ತೇ ಅಂತ ಬಂದಿದೆಯಲ್ಲ, ಅಂತರ ಉಪಪತ್ತೇ ಅಂತ ಅನ್ನೋದಕ್ಕೆ ಆಚಾರ್ಯರ ಮಾತು ನೋಡಿ. ಚಕ್ಷುರಂತಸ್ಥಃ ವಿಷ್ಣುರೇವ, ಚಕ್ಷುರಿಂದ್ರಿಯದಲ್ಲಿರುವವನು ವಿಷ್ಣುವೇ ಆಗಿದ್ದಾನೆ. ಯಾಕೆಂದ್ರೆ ತ್ರಿಪಾದಸ್ಯಾಮೃತಿ ದಿವಿ ಅಂತ ಪುರುಷ ಸೂಕ್ತ ಋಗ್ವೇದದಲ್ಲಿ ಬಂದದ್ದು. ಇತ್ಯಾದಿನ ತಸ್ಯೈವ ಅಮೃತತ್ವಾದ್ಯುಪಪತ್ತೇ. ಮತ್ತು ಬ್ರಹ್ಮಶಬ್ದ ಉಪಪತ್ತೇಶ್ಚ, ಬ್ರಹ್ಮಶಬ್ದವು ಕೂಡ ಅವನಲ್ಲೇ ಹೊಂದುತ್ತದೆ. ಸೋಹಮಸ್ಮಿ ಅಂತ ಮಾತನ್ನು ಹೇಗೆ ಹೊಂದಿಸ್ಬೇಕಾಗಾದ್ರೆ ನಾನೇ ಆಗಿದ್ದೇನೆ ಅಂತ ಅಗ್ನಿ ಹೇಳ್ತಿದ್ದಾನಲ್ಲ, ಅಂದ್ರೆ ಅಗ್ನಿ ಅಂತರ್ಯಾಮಿ ಆದವನು ವಿಷ್ಣು ಅಂತ ಅದನ್ನ ಅಂತರ್ಯಾಮಿ ಅಪೇಕ್ಷೆಯ ಹೊಂದಿಸಬೇಕು ಅಂತ ಆಚಾರ್ಯರು ಅಷ್ಟು ಭಾಷ್ಯ ಬರೆದಿದ್ದಾರೆ. ಅಲ್ಲಿ ಬ್ರಹ್ಮಶಬ್ದೋಪಪತ್ತೇಶ್ಚ, ಬ್ರಹ್ಮಶಬ್ದಾದಿ ಉಪಪತ್ತೇಶ್ಚ ಅಂತ ಆಚಾರ್ಯರ ಮಾತಿದೆಯಲ್ಲ, ಆ ಬ್ರಹ್ಮಶಬ್ದಾದಿ ಉಪಪತ್ತೇಶ್ಚ ಅಂತ ಅನ್ನೋದಕ್ಕೆ ಜಯತೀರ್ಥರು ಟೀಕಾ ಬರೆದಿರೋದು ಸೂತ್ರಾಂಶಂ ಪ್ರಕಾಂತರೇಣ ವ್ಯಾಚಷ್ಟೆ. ಸೂತ್ರದಲ್ಲಿ ಅಂತರ ಮತ್ತು ಉಪಪತ್ತೇಹ ಅಂತ 2 ಶಬ್ದಗಳಿವೆ. ಈಗ ಅಂತರ ಉಪಪತ್ತೇಹ, ಅಂತರ ಶಬ್ದದಿಂದ ವಾಚ್ಯನಾದವನು ವಿಷ್ಣುವೇ. ಯಾಕೆಂದ್ರೆ ಉಪಪತ್ತೇಹ ಈ ಅಮೃತತ್ವ ಇತ್ಯಾದಿ ಗುಣಗಳು ಅವನಿಗೆ ಹೊಂದುತ್ತಾರೆ. ಮತ್ತೆ ಇನ್ನೂ ಒಂದು ರೀತಿಯಿಂದಲೂ ಅದಕ್ಕೆ ವ್ಯಾಖ್ಯಾನ ಮಾಡಬಹುದು ಅಂತೆಲ್ಲ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಈಗ
ಚಕ್ಷುರಂತ ಸ್ಥಾನ ಆದವನು ವಿಷ್ಣು ಅಂತಲೇ ತೀರ್ಮಾನ ಆಗ್ತದೆ. ಅದು ಹೇಗೆಂದ್ರೆ ನಿರವಕಾಶತ್ವ ಮತ್ತು ಅನೇಕತ್ವ ಮೊದಲಾದ ಲಿಂಗಗಳು ಉಳ್ಳಂತಹ ಪ್ರಮಾಣಗಳ ಮೂಲಕ ಸಾವಕಾಶವಾದ ಪ್ರಮಾಣ ನಮ್ಮ ಎದುರಿಗಿದೆಯೋ ನಿರವಕಾಶವಾದ ಪ್ರಮಾಣ ಇದೆಯೋ ಅಂತೆಲ್ಲ ತೀರ್ಮಾನ ಮಾಡಬೇಕು. ಆ ಪ್ರಕಾರ ಬಲವಲ್ಲಿಂಗ ಲಿಂಗ ಬಲವತ್ತಾದಂತಹ ಲಿಂಗ ಅದು ವಿಷ್ಣುವಿನಲ್ಲೇ ಇದೆ. ಅದು ಎಂಥ ಲಿಂಗ, ಅದು ಬಲವತ್ತಾದ ಲಿಂಗ ಆಗೋದು ಹೇಗೆ ಅಂದರೆ ಅದಕ್ಕೆ ಬೇರೆ ಕಡೆ ಹೊಂದಿಸ್ಲಿಕ್ಕೆ ಬರೋದಿಲ್ಲ ಅದನ್ನು. ಮತ್ತು ಅನೇಕತ್ವ, ಅನೇಕ ವೇದವಾಕ್ಯಗಳಲ್ಲೆಲ್ಲ ಹೀಗೆ ವಿಷ್ಣುವಿನ ಪರವಾಗಿ ಅದು ಪ್ರತಿಪಾದಿತ ಆಗಿದೆ. ಹೀಗೆ ವಿಷ್ಣುವಿನ ಬಿಟ್ಟು ಬೇರೆ ಕಡೆ ಹೊಂದಿಸ್ಲಿಕ್ಕೆ ಬರೋದಿಲ್ಲ ಅಂತ ಅನ್ನೋದು ಒಂದು, ಅಭಯತ್ವ ಮೊದಲಾದವುಗಳು. ಇನ್ನು ಅನೇಕತ್ವ ಅಂತ ಅನ್ನೋದೊಂದು ಸಂಗತಿ, ಪ್ಲಸ್ ಪಾಯಿಂಟ್. ಇವೆರಡು ರೀತಿಯಾದ ಬಲ ಇರುವಂತಹದ್ದು ಈ ಲಿಂಗ. ಆ ಲಿಂಗದ ಬಲದಿಂದ ಚಕ್ಷುರಂತ ಸ್ಥಾನದವನು ವಿಷ್ಣುವೇ ಅಂತಲೇ ತೀರ್ಮಾನ ಮಾಡಿದೆ. ಇದು ಯಾವುದಾದ್ರು ಒಂದೊಂದಿದ್ರೂ ಇಷ್ಟೆಲ್ಲ ಮಾಡಬಹುದು. ಕಿಮುತದ ಉಭಯಥಾಪಿ ಬಲವತ್ ಶುಚಿತೋಪಿ, ಎರಡೆರಡು ನಮಗೆ ಸಿಕ್ಕರೆ ಇನ್ನೇನು ನಾವು ಹೇಳಬೇಕಾಗಿದೆ, ಮತ್ತಷ್ಟು ನಮಗೆ ಶಕ್ತಿ ಬರ್ತದೆ ಅಂತ ಅದರ ತಾತ್ಪರ್ಯ. ತದಾ ಉಭಯತಾಪಿ ಬಲವತ್ ಶ್ರುತಿತೋಪಿ, ಬಲವತ್ತಾದ ಶ್ರುತಿಯ ಮೂಲಕವೂ ಇತಿ ಭಾವೇನ ಸೂತ್ರಾಂಶಂ, ಆ ಸೂತ್ರದ ಅಂಶ ಒಂದು ಭಾಗ ಉಪಪತ್ತೇಹೆ ಅಂತ ಏನಿಲ್ಲ, ಆ ಉಪಪತ್ತೇಹೆ ಅಂತ ಅನ್ನೋದಕ್ಕೆ ಮತ್ತೊಂದು ರೀತಿಯಿಂದ ವ್ಯಾಖ್ಯಾನ ಮಾಡುತ್ತಿದ್ದಾರೆ. ಬ್ರಹ್ಮೇತಿ, ಬ್ರಹ್ಮ ಶಬ್ದವೂ ಕೂಡ ಅಗ್ನಿಯಲ್ಲೇ ಹೊಂದುತ್ತದೆ ಹೊರತು ಬೇರೆ ಯಾರಲ್ಲೂ ಕೂಡ ಹೊಂದೋದಿಲ್ಲ. ಈ ಛಾಂದೋಗ್ಯ ಉಪನಿಷತ್ತಿನಲ್ಲೂ ಮತ್ತು ಬೇರೆ ಬೇರೆ ವೇದ ಭಾಗಗಳಲ್ಲೂ ಕೂಡ ಬ್ರಹ್ಮ ಅಂತ ವರ್ಣನೆ ಮಾಡಿರುವುದು ಈ ಅಗ್ನಿಯನ್ನಲ್ಲ ಹೊರತು ವಿಷ್ಣುವನ್ನೇ ವರ್ಣನೆ ಮಾಡಿದ್ದಾರೆ ಅಂತ ಅದರ ಅರ್ಥ. ನನ್ವೇವಂ ಬಲವತ್ಶ್ರುತಿ ಬಲಾತ್ ವಿಷ್ಣುರೇವ ಚಿದಕ್ಷಿಸ್ತಃ ತದಾ ಆದಿತ್ಯಸ್ಥೋಪಿ ಸಯೇವ ಸ್ಯಾತ್ ತರ್ಹಿ ಸೋಹಮಸ್ಮಿ ಸಯೇವಾಹಮಸ್ಮಿ ಇತ್ಯಾದಿ ಶ್ರುತೇಃ ಕಾ ಗತಿಃ. ಪ್ರಶ್ನೆ ಮಾಡ್ತಾರೆ, ಈಗ ಬಲವತ್ತಾದ ಶ್ರುತಿಯ ಬಲದಿಂದ ಅಂತ ನೀವು ಶ್ರುತಿಗಳನ್ನು ತೋರಿಸ್ತಾ ಹೊರಟ್ರಿ. ಆ ಬಲವತ್ತಾದ ಶ್ರುತಿಗಳ ಬಲದಿಂದ ವಿಷ್ಣುವೇ ಕಣ್ಣಿನಲ್ಲಿದ್ದಾನೆ ಅಂತ ಹೇಳಿದ್ರಿ. ಸರಿ, ಆದಿತ್ಯಸ್ಥನಾದವನು ಅವನೇ ಆಗಬೇಕು. ನೀವು ನಡುವೆ ಆದಿತ್ಯ ಚಕ್ಷುರ್ಭೂತ್ವ ಅಂತ ಒಂದು ವೇದವಾಕ್ಯ ತೋರಿಸಿ ಅವೆರಡನ್ನು ಹೊಂದಾಣಿಕೆ ಮಾಡಿದ್ರಿ. ಇಷ್ಟೆಲ್ಲ ಆದರೆ ಸೋಹಮಸ್ಮಿ ಸಯೇವಾಹಮಸ್ಮಿ ಅಂತ ಅಗ್ನಿ, ಈ 3 ಜನ ಅಗ್ನಿಗಳು ತಾವೇ ತಮ್ಮನ್ನು ತಾವು ಹೇಳ್ಕೊಂಡಿದ್ದಾರಲ್ಲ, ಅದಕ್ಕೇನು ಗತಿ, ಅದನ್ನ ಹೇಗೆ ಹೊಂದಿಸ್ತೀರಿ ಅಂತ ಪ್ರಶ್ನೆ ಬಂದರೆ, ಸೋಹಮಸ್ಮಿ ಅಂತ ಅನ್ನೋದನ್ನ ಅಂತರ್ಯಾಮಿ ಪರವಾಗಿ ನಾವು ವ್ಯಾಖ್ಯಾನ ಮಾಡಬಹುದು. ಅದೇನು ದೊಡ್ಡದಲ್ಲ. ಅಗ್ನಿಗಳು ಹೇಳ್ತಾರೆ, ನಮ್ಮ ಅಂತರ್ಯಾಮಿ ಆದಂತಹ ಭಗವಂತನೇ ಇಲ್ಲಿ ವರ್ಣಿತನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಅಂತರ್ಯಾಮಿನಿ ಅಹಮಾದಿ ಶಬ್ದ ವೃತ್ತಿ ಸ್ಮಾರಯತಿ. ಅಂತರ್ಯಾಮಿ ದೃಷ್ಟಿಯಿಂದ ಪರಮಾತ್ಮನಿಗೆ ಅನ್ವಯಿಸ್ತದೆ. ಅದನ್ನ ಸ್ಮಾರಯತಿ, ಒಂದು ಸ್ಮೃತಿಯ ಮೂಲಕ, ಪೌರುಷೇಯ ವಾಕ್ಯ ಅಂದ್ರೆ ಪುರಾಣ ವಾಕ್ಯದ ಮೂಲಕ ಅಂತರ್ಯಾಮಿ ಅನ್ನೋ ಶಬ್ದ ಹೇಗೆ ಅಹಂ ಅನ್ನೋ ಶಬ್ದ ಅಂತರ್ಯಾಮಿಯನ್ನು ಹೇಳ್ತದೆ ಅನ್ನೋದನ್ನು ತೋರಿಸ್ತಾರೆ. ಅಂತರ್ಯಾಮಿನ ವಿಶೇಷಂ ಅಪೇಕ್ಷಾ ಅಹಂ ತ್ವಮಿತ್ಯಪಿ ಸರ್ವೇ ಶಬ್ದಾ ಪ್ರಯುಜ್ಯಂತೆ ಸದಿ ಭೇದೇಪಿ ವಸ್ತುಷು. ವಸ್ತುತಃ ಪರಮಾತ್ಮನಿಗೂ ಜೀವಗಳಿಗೂ, ಪರಮಾತ್ಮನಿಗೂ ಜಡಗಳಿಗೂ ಎಲ್ಲರಿಗೂ ಭೇದ ಇದ್ದೇ ಇದೆ. ಆದರೆ ಕೆಲವು ಕಡೆ ಅಹಂ ಒಂದು ಶಬ್ದ ಪ್ರಯೋಗ ಮಾಡ್ತಿರ್ತಾರೆ, ತ್ವಮ್ ಒಂದು ಶಬ್ದ ಪ್ರಯೋಗ ಮಾಡ್ತಿರ್ತಾರೆ. ಹೀಗೆ ಪ್ರಯೋಗ ಮಾಡಿದಾಗೆಲ್ಲ ನಾನೇ ಬ್ರಹ್ಮ ನೀನೇ ಬ್ರಹ್ಮ ಅಂತ ಅರ್ಥ ಅಲ್ಲ. ನನ್ನೊಳಗೆ ಬ್ರಹ್ಮ ಇದ್ದಾನೆ, ನಿನ್ನೊಳಗೆ ಪರಮಾತ್ಮ ಇದ್ದಾನೆ ಅಂತ ಅರ್ಥ. ಈಶೇಷಂ, ಚತುರ್ಮುಖಾದಿಗಳಿಗೂ ಒಡೆಯನಾದಂತಹ ಅಂತರ್ಯಾಮಿಣಂ, ಅಂತರ್ಯಾಮಿಯಾದ ಭಗವಂತನನ್ನು ಅಪೇಕ್ಷೆಯ ಗಮನದಲ್ಲಿಟ್ಟುಕೊಂಡು ಅಹಂ ನಾನು, ತ್ವಂ ನೀನು ಇತ್ಯಪಿ ಈ ಎಲ್ಲ ಶಬ್ದಗಳನ್ನು ಕೂಡ, ಅವಷ್ಟು ಮಾತ್ರ ಅಲ್ಲ, ಸಹ ಏಷಃ ಇತ್ಯಾದಿ ಬೇರೆ ಬೇರೆ ಶಬ್ದ ಬಂದ್ರೆ ಅವು ಕೂಡ ಸರ್ವೇ ಶಬ್ದಾ ಪ್ರಯುಜ್ಯಂತೆ, ಎಲ್ಲ ಶಬ್ದಗಳು ಕೂಡ ಪ್ರಯೋಗಿಸಲ್ಪಡ್ತವೆ. ಅದರಿಂದ ಅಹಂ ಅಂತ ಬಂದಲ್ಲ ಬರೇ ನಾನು ಅಂತ ಅರ್ಥ ಅಲ್ಲ, ನನ್ನ ಅಂತರ್ಯಾಮಿ ಅಂತ ಅರ್ಥ. ಅಹಂ ಅಂದ್ರೆ ನಾವು ಬೇರೆ ಕಡೆ ನೋಡಿದ್ದೀವಿ ಅದನ್ನು. ಅಹಂ ಅಂದ್ರೆ ಅಹೇಯ, ಯಾರಿಗೂ ಕೂಡ ಭಗವಂತನನ್ನು ಬಿಟ್ಟಿರ್ಲಿಕ್ಕೆ ಆಗುವುದಿಲ್ಲ. ಅಹಂ ಅಂದ್ರೆ ಹೀಗೆ ಆ ಎಲ್ಲ ಅರ್ಥಗಳು ಇರ್ತವೆ. ಅಹಂ ಅನ್ನೋದು ಭಗವಂತನ ಒಂದು ನಾಮ ಹೊರತು ಅದಕ್ಕೆ ಬರೇ ನಾನು ಅಂತ ಅರ್ಥ ಅಲ್ಲ. ಇತ್ತೀಚೆಗೆ ಇದನ್ನು ಒಂದು ಸ್ವಲ್ಪ ನಾನು ಗಮನಿಸಿದೆ, ಅದಕ್ಕೆ ನಿಮ್ಮ ಜೊತೆ ಅದನ್ನ
ಹಂಚ್ಕೊಳ್ತೇನೆ. ಅಹಂ ಅಂತ ಬಂದಲ್ಲೆಲ್ಲ ನಾನು ಅಂತ ಅರ್ಥ ಅಲ್ಲ. ಅಹಂ ಅಂತ ಅನ್ನೋದಕ್ಕೆ ಅಹೇಯ ಅಂತ ಅರ್ಥ ಅನ್ನೋದನ್ನ ಆಚಾರ್ಯರು ಗೀತಾ ಭಾಷ್ಯ ಮೊದಲಾದ ಕಡೆ ಅನೇಕ ಕಡೆ ಹೇಳೇ ಇದ್ದಾರೆ. ಅಹೇಯತ್ವಾದ ಅಹಂ ನಾಮ. ಭಗವಂತನನ್ನು ನಾವ್ಯಾರು ಬಿಟ್ಟಿರುವುದು ಸಾಧ್ಯ ಇಲ್ಲ. ಅದರಿಂದ ಭಗವಂತ ಎಲ್ರಿಗೂ ಅಹಂ ಅಂತ. ಅಂತೂ ಅಹಂ ಅನ್ನೋ ಶಬ್ದ ಅನ್ನೋದು ಅದು ಭಗವಂತನ ಗುಣವನ್ನು ಹೇಳುವಂತಹ, ಭಗವಂತನ ಪ್ರತಿಪಾದನೆ ಮಾಡುವ ಶಬ್ದ. ಈ ಹಿಂದಿ ಭಾಷೆಯಲ್ಲಿ ಅಹಂ ಭೂಮಿಕಾ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ಅಲ್ಲಿ ಏನು ಅಹಂ ಭೂಮಿಕಾ ಅಂತ ನೋಡಿದ್ರೆ ನಾನು ಭೂಮಿಕಾ ಅಂತ ಅರ್ಥ ಅಲ್ಲ. ಅದಕ್ಕೆ ಅಹಂ ಅನ್ನೋ ಶಬ್ದಕ್ಕೆ ಪ್ರಧಾನ ಅಂತಾನೆ ಅರ್ಥ. ಅವ್ರ ಭಾಷೆಯಲ್ಲೇ ಆಗಿದೆ. ಅದಕ್ಕೆ ಕೋಶಗಳನ್ನು ಕೂಡ ನಾನು ಪರಾಮರ್ಶಿಸಿ ನೋಡಿದ್ದೇನೆ. ಆದ್ರಿಂದ ಅಹಂ ಅನ್ನೋ ಶಬ್ದಕ್ಕೇನೆ ನಾನು ಅನ್ನೋ ಅರ್ಥ ತುಂಬಾ ಬೇಸಿಕ್ ಅರ್ಥ. ಆ ಅರ್ಥಕ್ಕೆ ಅಂಟಿಕೊಂಡು ನಾನೇ ಬ್ರಹ್ಮ ನೀನೇ ಬ್ರಹ್ಮ ಅಂತ ಹೀಗಾರು ಕೂಡ ವಾದ ಮಾಡಬಾರ್ದು. ಅದು ಬೇರೆ ಬೇರೆ ಭಾಷೆಗಳಲ್ಲೆಲ್ಲ ಸಹಜವಾಗಿ ಬಂದಂಥ ಶಬ್ದವೇ ಆಗಿದೆ. ಅಹಂ ಅನ್ನೋದಕ್ಕೆ ಪ್ರಧಾನ, ವಿಶಿಷ್ಟ ಇತ್ಯಾದಿ ಅರ್ಥಗಳನ್ನು ಹೇಳೇ ಇದ್ದಾರೆ. ಏವಂ ಶ್ರುತೆ ಸಾವಕಾಶತ್ವೇನ ತದನುಯಾಯಿನಃ ಅಭ್ಯಾಸಾರ್ಥವಾದಯೋ ಅಪಿ ಸುತರಾಂ ಸಾವಕಾಶತ್ವಾತ್. ಅಹಂ ಅಂತ ಬರೋ ವೇದವಾಕ್ಯ ಏನಿದೆ ಅದು ಅದೇ ಸಾವಕಾಶ. ಅದು ಈ ಅಗ್ನಿಗಳನ್ನೇ ಹೇಳಬೇಕಾಗಿಲ್ಲ. ಅಹಂ ಅನ್ನೋ ವೇದವಾಕ್ಯ ಅದು ಭಗವಂತನನ್ನೇ ಹೇಳ್ತದೆ ಅಂತ ನಾವು ತೋರಿಸಿದ್ವಿ. ಹೀಗೆ ಸಾವಕಾಶ ಆದ್ದರಿಂದ ಆ ಶ್ರುತಿಗಳಿಂದ ತದನುಯಾಯಿನ ಅದನ್ನು ಅವಲಂಬಿಸಿಕೊಂಡಿರುವಂತಹ ಅಭ್ಯಾಸ, ಅರ್ಥವಾದ ಇದೆಲ್ಲ ನಮ್ಮ ಪರವಾಗಿದೆ ಅಂತ ನೀವು ಅಂದ್ರಲ್ಲ, ಪೂರ್ವಪಕ್ಷ ಮಾಡಿದಾರಲ್ಲ. ಅಭ್ಯಾಸ ಸಮಾಖ್ಯಾತೋ ಬಲವತ್ವ, ಅರ್ಥವಾದವು ಕೂಡ ನಮ್ಮ ಪರವಾಗಿದೆ ಅಂತೆಲ್ಲ ಮಾತಾಡಿದ್ರಲ್ಲ. ಅಭ್ಯಾಸ ಇರೋದು ಹೌದು, ಅರ್ಥವಾದ ಇರೋದು ಹೌದು. ಅಗ್ನಿ ಜ್ಞಾನದಿಂದ ಇಷ್ಟೆಲ್ಲ ಆಗ್ತದೆ ಅಂತ ಅಲ್ಲಿಲ್ಲ. ಅದೆಲ್ಲ ಭಗವಂತನ ಜ್ಞಾನದಿಂದ ಆಗ್ತದೆ ಅಂತ ಬಂದಿದೆ. ಆದ್ರಿಂದ ಏನು ಮಹಾಫಲ ಸಿಗುವುದಿದ್ರೂ ಭಗವಂತನ ಜ್ಞಾನದಿಂದ ಆಗಬೇಕು. ತವೇಮಂ ವಿದ್ವಾನ್ ಅಮೃತ ಇಹ ಭವತಿ ಅಂತ ತೈತ್ರಿ ಈ ಪುರುಷ ಸೂಕ್ತದಲ್ಲಿದೆ. ಆದ್ರಿಂದ ಪಾಪಗಳನ್ನು ಕಳ್ಕೊಳ್ಳುವುದಾಗಲಿ ಮೋಕ್ಷ ಆಗುವುದಾಗಲಿ ಭಗವಂತನ ಜ್ಞಾನದಿಂದ ಆಗಬೇಕು. ಭಗವದ್ಗೀತಾದಂತಹ ಸ್ಮೃತಿಗಳಲ್ಲಿಯೂ ಕೂಡ ಅನೇಕ ಕಡೆ ಅದನ್ನ ವರ್ಣನೆ ಮಾಡೇ ಇದ್ದಾರೆ. ಅಭ್ಯಾಸ ಅಂದ್ರೆ ಮತ್ತೆ ಮತ್ತೆ ಹೇಳುವ ವೇದವಾಕ್ಯಗಳು ಕೂಡ ಭಗವಂತನನ್ನು ಪ್ರತಿಪಾದನೆ ಮಾಡ್ತವೆ. ಯಾವುದೋ ಒಂದು ವಾಕ್ಯವನ್ನು ಹೇಳಬಾರದು ಅಂತ ಅದರ ತಾತ್ಪರ್ಯ. ಆದ್ರಿಂದಲೇ ಇಲ್ಲಿ ಬರೋ ಪೂರ್ವ ಪಕ್ಷ ಏನಿದೆಯಲ್ಲ, ಯಾವುದೋ ಒಬ್ಬ ನಿರ್ದಿಷ್ಟ ಪೂರ್ವ ಪಕ್ಷದವನು ಯಾವನೋ ಒಬ್ಬ ಮಾಡಿದಾನೆ ಅಂತಲ್ಲ. ಅದೊಂದು ಜಿಜ್ಞಾಸೆ. ಅಗ್ನಿ ಯಾಕೆ ಆಗಬಾರದು ಅಂತ ಜಿಜ್ಞಾಸೆ. ಅಗ್ನಿಯನ್ನ ಇಲ್ಲಿ ಅಂತರ್ಯಾಮಿ ಇಟ್ಕೊಂಡು ಅಗ್ನಿ ಪರವಾಗಿ ವಾದ ಮಾಡುವಂತಹ, ಅಗ್ನಿಯನ್ನು ನಂಬಿ ಆರಾಧನೆ ಮಾಡುವಂತಹ ಯಾವುದೇ ಸಿದ್ಧಾಂತಗಳಿದ್ದಾರೆ ಅಂತ ಅರ್ಥ ಅಲ್ಲ. ಪೂರ್ವ ಪಕ್ಷ ಅಷ್ಟೆ. ಅದರಿಂದ ಅಭ್ಯಾಸ, ಅರ್ಥವಾದ ಎಲ್ಲವನ್ನೂ ವಿಷ್ಣುವಿನ ಪರವಾಗಿ ಹೊಂದಿಸಬಹುದು. ವಿಷ್ಣುವಿನಲ್ಲಿ ಅದಕ್ಕೆ ಹೇಳಲಿಕ್ಕೆ ಅದಕ್ಕೆ ಅವಕಾಶಗಳಿವೆ ಅಂತ ಅರ್ಥ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗುತ್ತೆ.